ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ. 10ನೇ ತರಗತಿಯ ತಿಳಿ ಕನ್ನಡದ ಮೊದಲನೆಯ ಒಂದು ಪಾಠ ಅಂದರೆ ಇದು ಸೆಮ್ 2 ಭಾಗ 2ರ ಮೊದಲ ಪಾಠ ಕಾಫಿ ಕಪ್. ನಿಮ್ಗೆ ಗೊತ್ತಲ್ವಾ ಕಾಫಿ ಕಪ್, ಇದನ್ನು ಇಂಗ್ಲೀಷಲ್ಲೇ ಇದೆ ಕಾಫಿ ಕಪ್ ಅನ್ನೋದು. ಈ ಪಾಠವನ್ನು ಬರೆದವರು ಗುರುರಾಜ ಕರ್ಜಗಿ. ಪಾಠ ಪ್ರವೇಶ. ಫಸ್ಟ್ ಇದರಲ್ಲಿ ಹೋಗೋಕ್ಕಿಂತ ಮುಂಚೆ ನಾವು ಏನಿದೆ ಅಂತ ಡೀಟೇಲ್ಸ್ ನೋಡೋಣ. ಗುರು ಶಿಷ್ಯರ ಸಂಬಂಧ ಪವಿತ್ರವಾದುದು ಅಲ್ವಾ. ಸ್ಟೂಡೆಂಟ್ ಮತ್ತು ಟೀಚರ್ದು ಒಂದು ಏನಿದೆ ರಿಲೇಷನ್ಶಿಪ್ ದಟ್ ವಾಸ್ ಅ ಪ್ರೈಸ್ಲೆಸ್, ಪವಿತ್ರವಾದುದು. ವಿದ್ಯಾರ್ಥಿಗಳನ್ನು ಜೀವನದುದ್ದಕ್ಕೂ ತಿದ್ದುವ, ಆತ್ಮಸ್ಥೈರ್ಯ ತುಂಬುವ ಕೆಲಸವನ್ನು ಶಿಕ್ಷಕರು ಮಾಡುತ್ತಲೇ ಇರುತ್ತಾರೆ. ಶಿಕ್ಷಕರ ಕೆಲಸ ಏನು? ಅವರನ್ನ ಎನ್ಕರೇಜ್ ಮಾಡೋದು. ಮತ್ತು ಟೀಚರ್ಸ್ continue to do the work for correcting the students for life and filling with them self confidence. ಅವರಿಗೆ ನಾವು ಸೆಲ್ಫ್ ಕಾನ್ಫಿಡೆಂಟ್ ಅನ್ನೋದನ್ನು ನಾವು ತುಂಬಿ ಮತ್ತು ಅವರ ತಪ್ಪುಗಳನ್ನ ನಾವು ತಿದ್ದುತ್ತಾ ಇರ್ತೀವಿ. ಮಕ್ಕಳ ಮನಸ್ಥಿತಿಯನ್ನು ಶ್ರೇಷ್ಠ ಗುರು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲ. ಮಕ್ಕಳ ಒಂದು ಮನಸ್ಸನ್ನು ಯಾರು ಅರ್ಥ ಮಾಡ್ಕೊಳ್ಳೋದಂದರೆ ಒಬ್ಬ ಶ್ರೇಷ್ಠವಾದ ಗುರು. ಓನ್ಲಿ ಅ ಗ್ರೇಟ್ ಗುರು can understand the mentality of the children. ಅವರಿಗೆ ಅಗತ್ಯವಿರುವ ಜ್ಞಾನವನ್ನು ಅಗತ್ಯವಿರುವಷ್ಟು ಅಗತ್ಯ ಸಂದರ್ಭದಲ್ಲಿ ತಿಳಿಸಿಕೊಡುವ ಜಾಣ್ಮೆ ಗುರುವಿನಲ್ಲಿರುತ್ತದೆ. ಅಂದರೆ ಯಾವ ಸಂದರ್ಭದಲ್ಲಿ ಪಾಠ ಎಷ್ಟು ಬೇಕು ಮಕ್ಕಳಿಗೆ ಅಷ್ಟನ್ನು ತಿಳಿಸಿ ಕೊಡಬೇಕು. ಇವಾಗ ಫಸ್ಟು ಸೆಕೆಂಡ್ ಥರ್ಡ್ಗೆ ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಬೇಕು. ನಾವು ಅಲ್ಲಿ ಹೋಗಿ 5th 6th ಮಾಡಿದ್ರೆ ಆಗುತ್ತಾ? ಇಲ್ಲ. ಅದೇ ರೀತಿಯಾಗಿ ಒಬ್ಬ ಗುರಿಗೆ ಗೊತ್ತಿರಬೇಕು ಎಷ್ಟು ಪಾಠ ಮಾಡಬೇಕು ಮಕ್ಕಳಿಗೆ, ಎಷ್ಟು ಅವರ ಮೆಂಟಲ್ ಕೆಪಾಸಿಟಿ ಇದೆ ಮೆಮೊರೈಸ್ ಮಾಡೋದು ಅದನ್ನು ಅಂತ. ಹೀಗಾಗಿ ವಿದ್ಯಾರ್ಥಿಗಳು ಶಿಕ್ಷಕರ ಬಗ್ಗೆ ಅಪಾರ ಗೌರವ ಹಾಗೂ ಅಭಿಮಾನಗಳನ್ನು ಹೊಂದಿರುತ್ತಾರೆ. ಮಕ್ಕಳು ಟೀಚರ್ ಬಗ್ಗೆ, ಶಿಕ್ಷಕರ ಬಗ್ಗೆ ಅಭಿಮಾನ ಮತ್ತು ಗೌರವ ಇದ್ದೇ ಇರುತ್ತೆ ಅಲ್ವಾ. ದೇ ವಿಲ್ ಗಿವ್ ರೆಸ್ಪೆಕ್ಟ್ ಫಾರ್ ದ ಟೀಚರ್. ಪ್ರಸ್ತುತ ಪಾಠವನ್ನು ಗುರುಗಳು ತಮ್ಮನ್ನು ಕಾಣಲು ಬಂದ ವಿದ್ಯಾರ್ಥಿಗಳಿಗೆ ಜೀವನ ಪಾಠವನ್ನು ಕಾಫಿ ಕಪ್ ಮೂಲಕ ಮನವರಿಕೆ ಮಾಡಿಕೊಡುವ ಸನ್ನಿವೇಶ ಮನೋಜ್ಞಾನವಾಗಿದೆ. ಈ ಸ್ಟೋರಿ ಏನಂದರೆ ಆ ಗುರುನ ನೋಡೋಕೆ ಬಂದಿರೋ ಸ್ಟೂಡೆಂಟ್ಸ್ ಬಗ್ಗೆ, ಅವರ ಕಾಣಲು ಬಂದ ಯಾರು ಗುರುಗಳನ್ನು ನೋಡೋಕೆ ಬರ್ತಾರಲ್ವ ಟೀಚರು, ಆ ಗುರು ಏನು ಮಾಡ್ತಾರೆ ಕಾಫಿ ಕಪ್ ಮೂಲಕ ಅದನ್ನು ವಿವರಣೆಯನ್ನು ನೀಡ್ತಾ ಇದ್ದಾನೆ. ಒಂದು ಬಾರಿ ಒಂದೇ ಶಾಲೆಯಲ್ಲಿ ಕಲಿತು ನಂತರ ಬೆಳೆದು ದೊಡ್ಡವರಾದ ಒಂದಿಷ್ಟು ಹಳೆಯ ವಿದ್ಯಾರ್ಥಿಗಳೆಲ್ಲ ತಮ್ಮ ಹೆಡ್ ಮಾಸ್ತರರ ಮನೆಗೆ ಹೋದರು. ಏನಾಗುತ್ತೆ, ಹಳೆ ಸ್ಟೂಡೆಂಟು ಅವರ ಹೆಡ್ ಮಾಸ್ಟರ್ ಮನೆಗೆ ಬರ್ತಾರೆ. ಅವರ ಹೆಡ್ ಮಾಸ್ಟರ್ ರಿಟೈರ್ಡ್ ಆಗಿರ್ತಾರೆ. ಓಕೆನಾ. ಒನ್ಸ್ ಅಪಾನ್ ಎ ಟೈಮ್ ಆಲ್ ದ ಸ್ಟೂಡೆಂಟ್ಸ್, ಓಲ್ಡ್ ಸ್ಟೂಡೆಂಟ್ಸ್ ಹೂ ಸ್ಟಡಿಡ್ ಇನ್ ದ ಸೇಮ್ ಸ್ಕೂಲ್, ದೇ ವೆಂಟ್ ಟು ದ ಹೆಡ್ ಮಾಸ್ಟರ್ಸ್ ಹೌಸ್. ಯಾಕೆ ಹೋಗ್ತಾರೆ ಅಂದರೆ ಮಾತಾಡೋಕ್ಕೆ ಹೋಗ್ತಾರೆ. ಅವರು ನಿವೃತ್ತಿಯಾಗಿ ಎಷ್ಟೋ ವರ್ಷಗಳಾಗಿವೆ. ಅವರು ನಿವೃತ್ತಿಯಾಗಿದ್ದಾರೆ. ಹಿ ವಾಸ್ ಅ ರಿಟೈರ್ಡ್ ಪರ್ಸನ್. ಈ ಎಲ್ಲ ವಿದ್ಯಾರ್ಥಿಗಳನ್ನು ಕಂಡು ಅವರಿಗೆ ತುಂಬ ಸಂತೋಷವಾಯಿತು. ಹಿ ವಾಸ್ ವೆರಿ ಹ್ಯಾಪಿ ಟು ಸಿ ಆಲ್ ದ ಸ್ಟೂಡೆಂಟ್ಸ್. ಎಲ್ಲ ಸ್ಟೂಡೆಂಟ್ ನೋಡಿ ತುಂಬ ಖುಷಿಯಾಗುತ್ತೆ. ನಿಜವಾದ ಶಿಕ್ಷಕನಿಗೆ ಸ್ವಂತ ಮಕ್ಕಳಿಗಿಂತ ವಿದ್ಯಾರ್ಥಿಗಳೇ ಹೆಚ್ಚು ಜನಪ್ರಿಯರಾಗಿರುತ್ತಾರೆ ಅಲ್ವಾ. ಯಾರು ಟೀಚರ್ ಆಗಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಅವರು ಒಂದು ಹಳೆ ಸ್ಟೂಡೆಂಟ್ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂತ. ಓಕೆನಾ. ಎ ಟ್ರೂ ಟೀಚರ್ ಲವ್ಸ್ ಹಿಸ್ ಸ್ಟೂಡೆಂಟ್ಸ್ ಮೋರ್ ದ್ಯಾನ್ ಹಿಸ್ ಚಿಲ್ಡ್ರನ್ಸ್ ಅಲ್ವಾ. ಹೆಡ್ ಮಾಸ್ತರರ ಸಂಭ್ರಮದಿಂದ ಅವರನ್ನೆಲ್ಲ ಪುಟ್ಟ ಮನೆಯಲ್ಲಿ ಅಲ್ಲಲ್ಲಿ ಕೂಡಿಸಿ ಮಾತನಾಡುತ್ತಿದ್ದರು. ಹೆಡ್ ಮಾಸ್ಟರ್ದು ಒಂದು ಚಿಕ್ಕದಾದ ಒಂದು ಮನೆ ಇತ್ತು. ಸೊ ಅವ್ರ ಮನೆಯಲ್ಲಿ ಜಾಗ ಇರಲಿಲ್ಲ ಅನ್ಕೋತೀನಿ, ಸ್ವಲ್ಪ ಸ್ವಲ್ಪ ಇತ್ತು. ಅಲ್ಲಲ್ಲಿ ಅವನ್ನ ಕುಂಡಿಸ್ಬಿಟ್ಟು ಏನು ಮಾಡ್ತಾನೆ, ಅವನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಈ ಹಿರಿಯ ವಿದ್ಯಾರ್ಥಿಗಳು ತಮ್ಮ ತಮ್ಮ ಜೀವನದ ಬಗ್ಗೆ ಹೇಳಿಕೊಳ್ಳುತ್ತಿದ್ದರು. ಏನು ಮಾಡ್ತಾರೆ, ಅವರ ಜೀವನದ ಬಗ್ಗೆ they were telling about their jobs, education, what they are doing, everything they are telling to the teacher.
ಒಂದಲ್ಲ ಒಂದು ತಕರಾರು, ಎಲ್ಲ ಕಡೆಗೆ ವ್ಯಾಪಾರ ಕಡಿಮೆಯಾಗುತ್ತಿದೆ. ಮಕ್ಕಳು ಏನು ಹೇಳ್ತಾ ಇದ್ದಾರೆ ನೋಡಿ, ಎಲ್ಲ ಕಡೆ ವ್ಯಾಪಾರ ಕಡಿಮೆ ಆಗ್ತಾ ಇದೆ. ಬಿಸ್ನೆಸ್ ಆರ್ ಡಿಕ್ರೀಸಿಂಗ್ ಎವ್ರಿವೇರ್. ರೂಪಾಯಿ ಬೆಲೆ ಕುಸಿಯುತ್ತಿದೆ. ರೂಪಾಯಿ ಈಸ್ ಡಿಪ್ರಿಸಿಯೇಟಿಂಗ್ ಅಂದರೆ ಕುಸಿತ, ಕಡಿಮೆ ಆಗ್ತದೆ. ವ್ಯಾಲ್ಯೂ ಆಫ್ ದ ರುಪೀಸ್ ಕಡಿಮೆ ಆಗ್ತದೆ. ಹಣಕ್ಕೆ ಬೆಲೆ ಇಲ್ಲ. ಮನಿ ಹ್ಯಾವ್ ನೋ ವ್ಯಾಲ್ಯೂ. ಮಕ್ಕಳು ಬೆಳೆಯುತ್ತಿದ್ದಾರೆ. ಚಿಲ್ಡ್ರನ್ಸ್ ಆರ್ ಗ್ರೋಯಿಂಗ್. ಅವರನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ. ಇಟ್ ಈಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ದೆಮ್. ಹೀಗೆಲ್ಲ ತೊಂದರೆಗಳ ಸರಮಾಲೆ ಬೆಳೆಯುತ್ತಿದೆ. ಆಲ್ ದೀಸ್ ಪ್ರಾಬ್ಲಮ್ಸ್ ವರ್ ಗ್ರೋಯಿಂಗ್. ಬೆಳೀತಾ ಇದೆ. ಆಗ ಹೆಡ್ ಮಾಸ್ಟರ್ ಹೇಳಿದರು. ಆಗ ಹೆಡ್ ಮಾಸ್ಟರ್ ಹೇಳ್ತಾರೆ, ಏನು ಹೇಳ್ತಾರೆ? ಮಕ್ಕಳೇ, 5 ನಿಮಿಷ ಇರಿ. ಮಕ್ಕಳೇ, 5 minutes ಇರಿ. ಓಕೆ ಚಿಲ್ಡ್ರನ್, ಸ್ಟೇ ಫಾರ್ ದ 5 minutes. ನಿಮಗೆಲ್ಲ ಒಳ್ಳೆಯ ಕಾಫಿ ಮಾಡಿಕೊಂಡು ಬರುತ್ತೇನೆ. ನಾನು ಏನು ಹೇಳ್ತಾ ಇದ್ದೇನೆ? ವೇಟ್ ಫಾರ್ 5 minutes. ಐ ವಿಲ್ ಮೇಕ್ ಗುಡ್ ಕಾಫಿ ಫಾರ್ ಯು. ನನ್ನ ಹೆಂಡತಿ ಹೋಗಿ ಕೆಲ ವರ್ಷವಾಯಿತು. ಅಂದರೆ ಅವರ ಹೆಂಡತಿ ಸತ್ತು ಕೆಲವು ವರ್ಷ ಆಯಿತು. ಇಟ್ ಹ್ಯಾಸ್ ಬೀನ್ ಎ ಫ್ಯೂ ಇಯರ್ಸ್ ಸಿನ್ಸ್ ಮೈ ವೈಫ್ ಲೆಫ್ಟ್. ಆದರೆ ನನ್ನ ಕಾಫಿ ಕೂಡ ತುಂಬ ಚೆನ್ನಾಗಿರುತ್ತದೆ ಎಂದು ಜೋರಾಗಿ ನಕ್ಕು ಅಡುಗೆ ಮನೆಗೆ ಹೋದರು. ಅವ್ರು ಹೇಳ್ತಾರೆ, ನನ್ನ ಕಾಫಿನೂ ತುಂಬ ಚೆನ್ನಾಗಿದೆ, ಕುಡಿದು ನೋಡಿ ಅಂತ. ಅವನು ಯಾರಿಗೆ ಹೇಳ್ತಾ ಇದ್ದಾನೆ? ಸ್ಟೂಡೆಂಟ್ಸ್ಗೆ ಹೇಳ್ತಾ ಇದ್ದಾನೆ. ಬಟ್ ಆಲ್ಸೋ ಕಾಫಿ ಈಸ್ ಆಲ್ಸೋ ವೆರಿ ಗುಡ್ ಅಂತ ಹೇಳ್ತಾನೆ. ನಂದು ಕಾಫಿ ಚೆನ್ನಾಗಿರುತ್ತೆ. ಸೊ ಅವ್ರನ್ನ ಒಂದು ಮನಸ್ಸಲ್ಲಿ ನೋವು ಎಷ್ಟಿದೆ ಅಂತ ಇದರಿಂದ ತಿಳ್ಕೊಬೋದು ಸ್ವಲ್ಪ ಅಲ್ವಾ? ಓಕೆ. 10 ನಿಮಿಷದಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ಬಿಸಿ ಬಿಸಿ ಕಾಫಿ ತಂದರು. 10 minutesಲ್ಲಿ ದೊಡ್ಡ ಒಂದು ಪಾತ್ರೆಯಲ್ಲಿ ಏನು ಮಾಡ್ತಾನೆ ಅವನು ಕಾಫಿನ ತರ್ತಾನೆ. ದೊಡ್ಡ ವೆಸಲಲ್ಲಿ ಕಾಫಿ ತರ್ತಾನೆ. ಒಂದೆರಡು ಟ್ರೇನಲ್ಲಿ ಸುಮಾರು 30-35 ಕಪ್ಪುಗಳು ಇದ್ದವು. ಇನ್ ಒನ್ ಟ್ರೇ ದೆರ್ ಇಸ್ 30 to 35 ಕಪ್ಸ್, ಓನ್ಲಿ ಕಪ್ಸ್. ಬಂದ ಹುಡುಗರು ಕೇವಲ 15 ಜನ. ಅಲ್ಲಿ ಬಂದಿರೋದು ಎಷ್ಟು ಜನ? ಓನ್ಲಿ 15 ಬಾಯ್ಸ್ ಕೇಮ್. ಕೆಲವು ಸುಂದರ ಗುರುಗಳು ತಂದಿಟ್ಟ ಟ್ರೇನಲ್ಲಿ ಕೆಲವು ಅತ್ಯಂತ ಬೆಲೆ ಬಾಳುವಂತಹದ್ದು ಚೈನಾ ಪಿಂಗಾಣಿಗಳು, ಕೆಲವು ಸುಂದರ ಗಾಜಿನವು, ಕೆಲವು ಪ್ಲಾಸ್ಟಿಕ್ ಕಪ್ಪುಗಳು, ಇನ್ನು ಕೆಲವು ಏನೋ ಬೆಲೆ ಬಾಳದ ಗಾಜಿನವು ಮತ್ತು ಕೆಲವು ಸ್ಟೀಲಿನ ಲೋಟಗಳು ಇದ್ದವು. ಅವರು ತಂದಿರೋ ಒಂದು ಟ್ರೇಯಲ್ಲಿ ಸೋ ಮೆನಿ ವೆರೈಟಿ ಆಫ್ ಗ್ಲಾಸಸ್ಸು ಇತ್ತು, ಕಪ್ಸು ಇತ್ತು. ನೀವೇ ಕಾಫಿ ಹಾಕಿಕೊಳ್ಳಿ, ಆಮೇಲೆ ಕುಳಿತು ಮಾತನಾಡೋಣ ಎಂದರು ಗುರುಗಳು. ಟೀಚರ್ಸ್ ಹೇಳ್ತಾ ಇದ್ದಾರೆ, ನೀವು ಕಾಫಿನ ಸರ್ವ್ ಮಾಡ್ಕೊಳ್ಳಿ, ನಾನು ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾನೆ. ಸರ್ವ್ ಕಾಫಿ ಯುವರ್ ಸೆಲ್ಫ್ ಅಂತ ಹೇಳ್ತಾ ಇದ್ದಾನೆ. ಸರ್ವ್ ಇಟ್ ಯುವರ್ ಸೆಲ್ಫ್ ಎಂದರು. ವಿದ್ಯಾರ್ಥಿಗಳು ಹೋಗಿ ಕಪ್ಪು ಆರಿಸಿಕೊಂಡು ಕಾಫಿ ಹಾಕಿಕೊಂಡು ಬಂದರು. ದ ಚಿಲ್ಡ್ರನ್ಸ್ ಏನು ಮಾಡ್ತಾರೆ? ಅವರು ದೇ ವೆಂಟ್ ಅಂಡ್ ದೇ ಚೂಸ್ ದ ಕಪ್ ಆ್ಯಂಡ್ ದೇ ಪುಟ್ coffee in that cup and they came and they sit in their places. ಅವ್ರದ್ದು ಎಲ್ಲಿರುತ್ತೆ ಪ್ಲೇಸ್ ಅಲ್ಲಿ ಕೂತ್ಕೋತಾರೆ.